ಮುದು ಇದು ನಮ್ಮ ಗ್ರಾಮಕ್ಕೆ ಬೆಳಕಾಗಿ ಒಂದು ಮೀಟರ್ ಬೋರ್ಡ್ ಅನ್ನ ಕೊಂಡಿಸ್ಕೊಡ್ತಾ ಇರೋ ನಮ್ಮ KEB ಶ್ರೀಪಾಲ್ ಅವರು ಇವಾಗ ತಾನೇ ಆಗಮಿಸ್ತಾ ಇದ್ದಾರೆ. ಎಲ್ಲರೂ ಕೂಡ ಚಪ್ಪಾಳೆ ಮೂಲಕ ಸ್ವಾಗತ ಮಾಡ್ಕೋಬೇಕು ಅವ್ರನ್ನ. ಚಪ್ಪಾಳೆ ಮೂಲಕ ಒಂದು ಸ್ವಾಗತ. ಫೋಟೋ ಬರ್ತಾ ಫೋಟೋ ಬಿಡ್ತಾ ಅಟೆನ್ಷನ್. अधिनायक जय हे भारत भाग्य विधाता। देखो भाई, सभी ने अपने फोन से तिरंगा ID कार्ड बना लिया है, वो भी अपने ಸಾರ್ವಜನಿಕವಾಗಿ ನಾನು ಇವತ್ತು ಹೇಳೋದೇನು ಅಂದ್ರೆ ಇವತ್ತು ಒಂದು ವಿಶೇಷವಾದ ದಿನ, ಅದರಲ್ಲೂ ಅದ್ಭುತವಾಗಿ ಇವತ್ತು 80ನೇ ವರ್ಷದ ಸ್ವತಂತ್ರ ವಾರ್ಷಿಕೋತ್ಸವನ ಇವತ್ತು ಸಂಭ್ರಮದಿಂದ ನಮ್ಮ ಏಕಲವ್ಯ ನಗರ ಮೈಸೂರು ಅಂದರೆ ಶಾದ್ನಹಳ್ಳಿ ರಸ್ತೆ ಮೈಸೂರು, ಇದು ಮೈಸೂರಿನಿಂದ ಸುಮಾರು 5 ಕಿಲೋಮೀಟರ್ ಇರುವಂಥ ಸ್ಥಳ. ಇಲ್ಲಿ ಅನೇಕ ಆದಿವಾಸಿಗಳು ಮತ್ತು SC ST ಜನಾಂಗದವರು ಎಲ್ಲ ಮಿಕ್ಸ್ ಆಗಿ ಇಲ್ಲಿ ಒಂದು ಮೊಹಲ್ಲ, ಇದೊಂದು ಏಕಲವ್ಯ ನಗರ ಅನ್ನೋದು ಒಂದು ಸುಮಾರು 20 ವರ್ಷಗಳ ಹಿಂದೆ ಇಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಈ ಜನಸೇವೆಗಳೆಲ್ಲ ಬಂದು ಇಲ್ಲಿ ನೆಲೆಯೋದಿದ್ದಾರೆ. ಸೊ ಈ ಸ್ಥಳಕ್ಕೆ ಬಂದು ಅತ್ಯಂತ ಅದ್ಭುತವಾಗಿ ಏನು ಅಂದರೆ ಇವರು ಭಾಳ ಕಷ್ಟಪಟ್ಟಿದ್ದಾರೆ. ಅಂದರೆ ಎಲ್ಲ ವಿಚಾರದಲ್ಲೂ ಅಷ್ಟೇ, ಈ ಮೂಲಭೂತ ಸೌಕರ್ಯ ಆಗ್ಬೋದು ಅಥವಾ ಇವ್ರು ನೋಡಿ, ನಾನು ಎಲ್ಲದಕ್ಕಿಂತ ಹೇಳೋದೇನು ಇಚ್ಛೆ ಪಡೋದು ಏನು ಅಂದರೆ ಇವರು ಆದಿವಾಸಿ ಜನಗಳು, ಅಲೆಮಾರಿ ಆದಿವಾಸಿ. ಸೊ ಇವರು ಹೊರ ರಾಜ್ಯಕ್ಕಾಗ್ಬೋದು ಅಥವಾ ನಮ್ಮ ರಾಜ್ಯದ ಅನೇಕ ಮೂಲೆಗಳಲ್ಲಿ ಇವರು ಒಂದು ವ್ಯಾಪಾರಕ್ಕೆ ಹೋಗ್ತಾರೆ. ಸೊ ಈ ಜನ ತುಂಬ ಒಂದು ಸ್ವಾಭಿಮಾನಿಗಳು. ಹಾಗೆ ಅವರಲ್ಲಿ ಏನು ಅಂದರೆ ಕಾನ್ಸೆಪ್ಟು, ಸೊ ಈಗ ಹೋದರೆ 1 ತಿಂಗಳು 2 ತಿಂಗಳು 3 ತಿಂಗಳು ವರ್ಷಗಟ್ಟಲೆ ಬರೋದೇ ಇಲ್ಲ. ಇಲ್ಲಿ ಅವ್ರ ಕುಟುಂಬ ಅಂದರೆ ಹೆಣ್ಮಕ್ಳಾಗಿರ್ಬೋದು, ಮಕ್ಕಳಾಗಿರ್ಬೋದು, ಇವರಿಗೆಲ್ಲ ವಿದ್ಯಾಭ್ಯಾಸಕ್ಕಾಗ್ಬೋದು, ಇನ್ನೊಂದು ಆಗ್ಬೋದು. ಸೊ ಇದಕ್ಕೆಲ್ಲ ಅನೇಕ ಕೊರತೆಗಳಿತ್ತು. ಈಗ ಆ ಕೊರತೆಗಳು ಈಗ ಒಂದೊಂದೇ. ಆದರೆ ಮೊದಲನೇದಾಗಿ ಪ್ರಥಮವಾಗಿ 20 ವರ್ಷದ ಈ ಒಂದು ಇತಿಹಾಸದ್ದು 20 ವರ್ಷದಿಂದ ಇವರಿಗೆ ಮೂಲಭೂತ ಸೌಕರ್ಯ ಸಿಕ್ಕದಲ್ಲಿ ತುಂಬ ಅಡಚಣೆ ಆಗಿತ್ತು. ಹಾಗೆ ಇವರು ಕೈ ಕಾಲು ಮುಗಿದವರು ಜನ ಇಲ್ಲ. ಸ್ಥಳೀಯ MLA ಆಗ್ಬೋದು, ಅಥವಾ ಅಭಿವೃದ್ಧಿ ಪ್ರಾಧಿಕಾರ ಆಗ್ಬೋದು, ಅಥವಾ ಗ್ರಾಮ ಪಂಚಾಯಿತಿ ಆಗ್ಬೋದು, ಈ ಪ್ರಾಧಿಕಾರಿಗಳು ಬಟ್ ಎಲ್ಲವೂ ಇವೆ. ಇವ್ರಿಗೊಂದು ಅನುಕೂಲತೆ ಮಾಡಿಕೊಡೋಕ್ಕೆ ಇವ್ರ ಕೈಯಿಂದ ಯಾರ ಕೈಯಿಂದನೂ ಸಾಧ್ಯ ಆಗಲಿಲ್ಲ. ನೋಡ್ತಾರೆ, ಬರ್ತಾರೆ, ಆಶ್ವಾಸನೆ ಕೊಡ್ತಾರೆ, ಇವರಿಗೆಲ್ಲ ಉಬ್ಬಿಸ್ತಾರೆ. ಪಾಪ ಇವ್ರು ಈಗ ಹೋದ್ರೆ ಇನ್ನೊಂದು 3 ತಿಂಗಳು 4 ತಿಂಗಳು ಬರೋದೇ ಇಲ್ಲ. ಇಲ್ಲೂ ನೋಡಬೇಕು, ಅಲ್ಲೂ ನೋಡಬೇಕು, ಇವ್ರ ಜೀವನನೂ ನೋಡಬೇಕು. ಇಂಥ ಸಮಸ್ಯೆ ಒಳಗಡೆ ಬಟ್ ಈ ಪ್ರಾಧಿಕಾರಿಗಳು ಬಂದು, ಈ ಅನೇಕ ಅಧಿಕಾರಿಗಳು ಇವರೆಲ್ಲ ಬಂದು ನೋಡ್ಕೊಂಡು ಆಶ್ವಾಸನೆ ಕೊಡೋದು, ಸ್ಥಳೀಯ MLAನೂ ಆಗಿರ್ಬೋದು. ಬಟ್ ಇವರೆಲ್ಲ ಆಶ್ವಾಸನೆ ಕೊಟ್ಟು ಈವರೆಗೂ ಯಾವುದೇ ಒಂದು ಮೂಲಭೂತ ಸೌಕರ್ಯ ಕೊಟ್ಟಿರಲಿಲ್ಲ. ನನಗೆ ಅದೇನೋ ವೈಯಕ್ತಿಕವಾಗಿ ಇವ್ರ ಮೇಲೆ ಒಂದು ಕಾಳಜಿ ಬಂದು
ಈ ಜನಗಳಿಗೆ ಏನಾದ್ರು ಅನುಕೂಲ ಮಾಡಲೇಬೇಕು ಅಂತ ಒಂದು ಮನಸ್ಸಲ್ಲಿ ನಿರ್ಧಾರ ಮಾಡ್ಕೊಂಡು ಆ ದೇವರ ಆಶೀರ್ವಾದ, ಹಾಗೆ ಅಧಿಕಾರಿಗಳು, ನಮ್ಮ ಚೆಸ್ಕಾಮ್ ಅಧಿಕಾರಿಗಳು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು, ಅಸಿಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಆಗ್ಬೋದು, AE ಆಗ್ಬೋದು, ಇವ್ರದ್ದೆಲ್ಲ ಒಂದು ಮನಸ್ಸು ಎಳೆದು ಅವ್ರಿಗೆ ಒಂದು ಸ್ಪಂದನೆ ನೀಡೋ ಹಾಗೆ ರಿಕ್ವೆಸ್ಟ್ ಮಾಡಿ ಇವರಿಗೆ ಮೂಲಭೂತ ಸೌಕರ್ಯ ಕೊಡೋ ವ್ಯವಸ್ಥೆ ಮಾಡಿ ಇವತ್ತಿಂದ ಕಾರ್ಯ ಪ್ರಾರಂಭಗೊಳಿಸಿದ್ದೀನಿ. ಬಟ್ ಈಗ ಇನ್ನು ಮುಂದಕ್ಕೆ ಏನೇನು ಮೂಲಭೂತ ಸೌಕರ್ಯ ಬರಬೇಕು ಇದನ್ನೆಲ್ಲ ನಾವು ಒದಗಿಸೋ ಪ್ರಯತ್ನ ಮಾಡ್ತಾಯಿದ್ದೀನಿ. ಹಾಗೆ ಸ್ಥಳೀಯ ಶಾಸಕರು ನನಗೆ ಬೆಂಬಲನೂ ಬೇಕು, ಅವ್ರು ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದಾರೆ. ಸೊ ನಮ್ಮ ಅಧಿಕಾರಿಗಳು, ಚೆಸ್ಕಾಮ್ ಅಧಿಕಾರಿಗಳು ಸುಳ್ಳು ಹೇಳಬಾರ್ದು, ಪಾಪ ಎಲ್ಲ ಚೆನ್ನಾಗಿ ಸ್ಪಂದಿಸಿ ಈ ಕಾರ್ಯಕ್ರಮಕ್ಕೆ ಎಲ್ಲರೂ ಕೈಗೂಡಿಸಿದ್ದಾರೆ. ಹಾಗೆ ನಾನು ಯಾವುದೇ ರೀತಿ ಒಂದು ಎಕ್ಸ್ಪೆಕ್ಟೇಷನ್ನು ಇಲ್ಲದೆ ಇವರಿಗೆ ಏನು ಇಲಾಖೆ ಕಟ್ಟಿಸ್ಬೇಕು ಆ ಡೆಪಾಸಿಟ್ ಮಾತ್ರ ಕಟ್ಟಿಸಿ ಇನ್ನು ಮಿಕ್ಕಿದ ಕಾಮಗಾರಿ ಕೆಲಸಗಳೆಲ್ಲ ನಾನು ನನ್ನ ಕಡೆಯಿಂದ ಒಂದು ಸಣ್ಣ ಇದನ್ನು ಅನುಕೂಲ ಮಾಡಿಕೊಡೋ ರೀತಿಯಲ್ಲಿ ನಾನು ಮಾಡಬೇಕು ಅಂತ ಇಚ್ಛೆಪಟ್ಟು ಈ ಜನಗಳ ಆಶೀರ್ವಾದದಿಂದ ನನ್ನ ಕಾರ್ಯಕ್ರಮಕ್ಕೆ ಮುಂದುವರಿಸ್ತಾ ಇದ್ದೀನಿ. ಇನ್ನು ಮುಂದಕ್ಕೆ ರಸ್ತೆಗಳಾಗ್ಬೋದು, ನಲ್ಲಿ ಆಗ್ಬೋದು, ನೀರು, ಈ ಸೌಕರ್ಯ ಎಲ್ಲ ಕೊಡೋ ವ್ಯವಸ್ಥೆ ನಾನು ಜವಾಬ್ದಾರಿ ತೊಗೊಂಡಿದ್ದೀನಿ. ಇನ್ನು ಮುಂದಕ್ಕೆ ಮಾಡೇ ಮಾಡ್ತೀನಿ. ಇವತ್ತಿಂದ ಕಾರ್ಯ ಪ್ರಾರಂಭವಾಗಿದೆ. ಅದಕ್ಕೆ ಎಲ್ಲ ಅಧಿಕಾರಿಗಳು ಸಹಕಾರ ಕೊಡ್ತಾ ಇದ್ದಾರೆ. ಅದರಲ್ಲೂ ಎಸ್ಪೆಷಲಿ ನಮ್ಮ ಚೆಸ್ಕಾಮ್ ಅಧಿಕಾರಿಗಳಂತೂ ತುಂಬ ನನಗೆ ಉತ್ತೇಜನ ನೀಡಿ ನೀವು ಮಾಡಿ ನಾವು ಮಾಡಿಕೊಡ್ತೀವಿ ಅಂತೇಳಿ ಧೈರ್ಯ ತುಂಬಿ ಈ ಕಾರ್ಯಕ್ರಮ ಮುಂದುವರಿಸ್ತಾ ಇದ್ದೀವಿ. ಇವತ್ತಿಂದ ನಮ್ಮ ಲೇಬರ್ಸ್ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ. ಸೊ ಇನ್ನೊಂದು 3-4 ದಿವಸದಲ್ಲಿ ಇವರು ಪವರ್ ಸಪ್ಲೈ ಕೊಡೋ ಅಂತ ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ ಸರ್. ಎಸ್, ಖಂಡಿತ ಕತ್ತಲಿಂದ ಬೆಳಕು ಅಂದರೆ ನಮ್ಮ ಭಾರತದಲ್ಲಿ, ಕರ್ನಾಟಕದಲ್ಲಿ ಇದು ಇತಿಹಾಸ ಪ್ರಸಿದ್ಧ. ಇದೇ ಪ್ರಥಮ ಬಾರಿಗೆ ನಡೀತಾ ಇರೋದು. ಮೊನ್ನೆ ಮುಖ್ಯಮಂತ್ರಿಗಳೇ, ಮಾನ್ಯ ಸರ್ಕಾರನೇ ಹೇಳಿದೆ, ಈ ಆದಿವಾಸಿಗಳಿಗೆ ಮತ್ತು SC ST ಯಾವ ಸಮುದಾಯಗಳಿವೆಯೋ ಅವರಿಗೆಲ್ಲ ಮೂಲಭೂತ ಸೌಕರ್ಯ ಮಾಡಿಕೊಡ್ಬೇಕು ಅಂತ ಮೊನ್ನೆ ತಾನೇ ಅನೌನ್ಸ್ ಮಾಡಿದ್ದಾರೆ ನಮ್ಮ ದೃಷ್ಟಿಗೆ. ಅದ್ರ ಹಿಂದೆನೇ ನಾನು ಕೈ ಹಾಕೊಂಡಿದ್ದೆ. ನಮ್ಮ ಸರ್ಕಾರನೇ ಉತ್ತೇಜನ ನೀಡಿದೆ, ಅಧಿಕಾರಿಗಳು ನಮಗೆ ಸಹಕಾರ ಕೊಡ್ತಾ ಇದ್ದಾರೆ. ಇನ್ನು ಮುಂದಕ್ಕೆ ಏನೇನು ಸೌಲಭ್ಯ ಬೇಕು ನಾನು ವೈಯಕ್ತಿಕವಾಗಿ ತಗೊಂಡು ವೈಯಕ್ತಿಕವಾಗಿ ಮಾಡಬೇಕು ಅಂತ ಮಾಡಿದ್ದೀನಿ ಸರ್. ನಾವೇನು ಅಂದರೆ ಕತ್ತಲೆಯಿಂದ ಬೆಳಕು ಅಂದರೆ ಬೆಳಕಿನೆಡೆಗೆ ಏಕಲವ್ಯ ನಗರ ಇವತ್ತಿಂದ ಮುಂದಕ್ಕೆ ಹೋಗ್ತಾ ಇದೆ. ಅದು ನಿಮ್ಮ ಮುಖಾಂತರನ? ಖಂಡಿತ. ಥ್ಯಾಂಕ್ ಯು. ಜನಗಳ ಸಹಕಾರದಿಂದ ನನ್ನ ಮುಖಾಂತರದಿಂದ ಹೋಗ್ತಾ ಇದ್ದೀನಿ ಸರ್. ನಿಮ್ಮ ಹೆಸರು? ಶ್ರೀಪಾಲ್ ಅಂತ, KPCC ಸ್ಟೇಟ್ ಸೆಕ್ರೆಟರಿ. ಓಕೆ ಸರ್, ಥ್ಯಾಂಕ್ ಯು. ನಮ್ಮ ಜನಗಳಿಗಾಗಿ ಹಾಗೂ ನಮ್ಮ ಶ್ರೀಪಲ್ಲಣ್ಣವರು ಬಂದಿದ್ದಾರೆ, ಹಾಗೂ ಇಲ್ಲಿ ನಮ್ಮ ಗ್ರಾಮಸ್ಥರು, ಹಾಗೂ ಇಲ್ಲಿ ಇರುವಂಥ ನಮ್ಮ ಗಣ್ಯ ವ್ಯಕ್ತಿಗಳು, ಹಾಗೂ ಇಲ್ಲಿ ಬಂದಿರುವಂಥ ನಮ್ಮ ಅಕ್ಕ ತಂಗಿಯರಾಗಿರ್ಬೋದು. ಯಾಕಂತ ಹೇಳಿದ್ರೆ ನಾವು 22 ವರ್ಷದಿಂದ ಬಹಳ ಹೋರಾಟ ಮಾಡಿ DC ಆಫೀಸ್ನಲ್ಲೂ ಕೂತ್ಕೊಂಡು 3 ತಿಂಗಳ ಕಾಲ ನಾವು ಸ್ಟ್ರೈಕ್ ಎಲ್ಲ ಮಾಡಿ, ಧರಣಿ ಎಲ್ಲ ಮಾಡಿ ನಮ್ಗೆ ಆಶ್ವಾಸನೆ ಕೊಟ್ಟಿದ್ದು ಬಹಳ ಜನ ಆಗಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ನಮ್ಮ ಶ್ರೀಪಾಲಣ್ಣವರು ಬಂದು ನಿಮ್ಗೊಂದು ಬೆಳಕು ಕೊಡಬೇಕಪ್ಪ, ಇಲ್ಲಿ ಯಾರು ನಿಮ್ಗೊಂದು ಬೆಳಕು ಕೊಟ್ಟಿಲ್ಲ ಅಂಥೇಳಿ ಅವರು ನಮ್ಮನ್ನು ಆಶ್ವಾಸನೆ ಕೊಟ್ಟು ಇವತ್ತು ಕೆಲಸ ಶುರು ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ನಾವು ಭಾಳ ನೊಂದ್ಬಿಟ್ಟಿದ್ದೀವಿ. ಈ ಜಾಗಕ್ಕೆ ಬಂದು 22 ವರ್ಷದಿಂದ ಭಾಳ ನೊಂದು ಇವತ್ತು ಏನೋ ದೇವರು ಮೂಲಕವಾಗಿ ನಮ್ಮನ್ನು ಬಹಳ ಒಂದು ಸಹಕಾರ ಮಾಡಿ ನಮ್ಮ ಶ್ರೀಪಾಲಣ್ಣವರು ನಮಗೊಂದು ಬೆಳಕನ್ನು ಮಾಡಿಕೊಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಅವ್ರಿಗೆ ನಾವು ಎಷ್ಟೇ ಕೃತಜ್ಞತೆಗಳನ್ನು ಹೇಳಿದ್ರು ನಾವು ಸಾಲ್ತಾ ಇಲ್ಲ. ಯಾಕಂದರೆ ಎಷ್ಟೋ ಜನ ಬಂದು ಹೋಗಿದ್ದಾರೆ ಇಲ್ಲಿ. ನಾವು ಅದೇ ರೀತಿಯಲ್ಲಿ ನಮ್ಮ ಆಶ್ವಾಸನೆ ಕೊಟ್ಟು ನಾವು ಅದು ಮಾಡಿಸ್ತೀವಿ, ಇದು ಮಾಡಿಸ್ತೀವಿ, ಬಂಗಾರದಂಥ ಮನೆ ಕಟ್ಕೊಡ್ತೀವಿ ಅಂತ ಎಲ್ಲ ಆಶ್ವಾಸನೆ ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿವರೆಗೂ ಮಾಡಿಕೊಟ್ಟಿಲ್ಲ. ಯಾಕಂತ ಹೇಳಿದ್ರೆ ನಮ್ಮ ಮೊದಲೆಲ್ಲ ನಾವು ಗುಡ್ಲು ಮನೆಯಲ್ಲೇ ನಾವು ವಾಸ ಮಾಡಿದವರು. ಇಲ್ಲಿ 35-40 ಗುಡ್ಲು ಒಂದೇ ಸಾರಿ ಸುಟ್ಟು ಹೋಗಿದ್ದಾರೆ ಈ ಜಾಗದಲ್ಲಿ. ಯಾಕಂದರೆ ಅಕ್ಕಪಕ್ಕದವರು ನಾವು ಆಗದೆ ಇರೋರೆಲ್ಲ, ಯಾಕಂದರೆ ಈ ಜಾಗ ಬಿಟ್ಟು ಓಡೋಗ್ಲಿ ಅಂತೇಳಿ. ಅದಕ್ಕಾದರೂ ದೇವರು ನಮಗೆ ಈ ಜಾಗದಲ್ಲಿ ಇರಬೇಕು ನೀವು ಅಂಥೇಳಿ ನಮ್ಮನ್ನು ನಮ್ಮ ಚೋರ್ನಹಳ್ಳಿ ಶಿವಣ್ಣವರು, ನಮ್ಮ ಸಂಘಟನೆಯ ನಮ್ಮ ಚೋರ್ನಹಳ್ಳಿ DSS ಸಂಘದ ನಮ್ಮ ಚೋರ್ನಹಳ್ಳಿ ಶಿವಣ್ಣವರು ನಮಗೊಂದು ಬಲವಾಗಿ ನಿಂತು ನೀವು ಹೆದರಕ್ಕೆ ಹೋಗಬೇಡಿ, ನಾವಿದ್ದೀವಿ, ಸಂಘಟನೆಯವರು ಇದ್ದೀವಿ ಅಂತ ಹೇಳಿ ನಮಗೊಂದು ಬಲ ಕೊಟ್ಟು ಅವರು ಈ ಜಾಗದಲ್ಲಿ ಬದುಕಬೇಕಾದ್ರೆ ಅವರೇ ಕಾರಣ. ನಮಗೆ ಶಿವಣ್ಣವ್ರು ಬಿಟ್ಟರೆ ಮತ್ತೆ ಬೇರೆ ಯಾರೂ ಇಲ್ಲ ನಮಗೆ. ಅವರ ಆಶ್ವಾಸನದಿಂದ ಇವತ್ತು ನಮ್ಮ ಮಕ್ಕಳು ವಿದ್ಯಾವಂತರಾಗ್ತಾ ಇದ್ದಾರೆ. ಯಾಕಂದರೆ ನಾವು ಓದಿಲ್ಲ, ನಾವೆಲ್ಲ ಹೆಬ್ಬೆಟ್ಟಾಗಿ ನಿಂತಿದ್ದೀವಿ ಈಗ ಸ್ಥಳದಲ್ಲಿ. ಯಾಕಂದರೆ ನಮ್ಮ ಮಕ್ಕಳು ಓದ್ತಾ ಇದ್ದಾರೆ. ನಮ್ಮ ಮಕ್ಕಳು 8ನೇ ಕ್ಲಾಸು, SLC, 6ನೇ ಕ್ಲಾಸು, 1ನೇ ಕ್ಲಾಸ್ ಈ ಥರ ಎಲ್ಲ ಓದ್ಕೊಂಡು ಇವತ್ತು ನಮ್ಮ ಮಕ್ಕಳೆಲ್ಲ ವಿದ್ಯಾಭ್ಯಾಸವನ್ನು ಕೊಟ್ಟು ಓದ್ಕೊಂಡು ಇವತ್ತು ಈ ಜಾಗದಲ್ಲಿ ನಿಂತಿದ್ದಾರೆ. ಯಾಕಂದರೆ 22 ವರ್ಷದಿಂದ ನಾವೆಲ್ಲ ಹಲವಾರು ಜನ ಅಲ್ಲಲ್ಲಿ ನಾಟಕಗಳು ಆಡಿಕೊಂಡು, ಅಲ್ಲಲ್ಲಿ ಡ್ಯಾನ್ಸ್ಗಳು ಆಡಿಕೊಂಡು, ಯಾಕಂದರೆ ಕೆಲವು ಜನ ಈಗ ಜೀವನ ಮಾಡ್ತಾ ಇದ್ದಾರೆ. ಈಗ ಏನು ಚಕ್ಕೆ ಲವಂಗ ವ್ಯಾಪಾರ ಮತ್ತು ಬಟ್ಟೆ ವ್ಯಾಪಾರ ಅವು ಇವು ವ್ಯಾಪಾರ ಮಾಡಿ ಕೆಲವು ಜನ ಈಗಲೂ ಆಟೋ ಓಡಿಸ್ಕೊಂಡು ಅಂಗಡಿಗಳು ಅವನ್ನೆಲ್ಲ ಮಾಡ್ಕೊಂಡಿದ್ದಾರೆ. ಯಾಕಂತ ಹೇಳಿದ್ರೆ ಇಲ್ಲಿವರೆಗೂ ಮಾತನಾಡೋ ನಮ್ಗೆ ಅವಕಾಶ ಮಾಡಿಕೊಟ್ಟ ನಮ್ಮ ಸಭೆಗಾಗಿ ಇಲ್ಲಿವರೆಗೂ 1-2 ಮಾತಲ್ಲಿ ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಭಾರತ. ಆಶ್ವಾಸನೆ ಕೊಟ್ಟಿದ್ರು, ನಾನು ಮಾಡೇ ಮಾಡ್ತೀನಪ್ಪ,
ನಿಮಗೆ ಬೆಳಕನ್ನು ಕೊಡ್ತೇನೆ ಅಂತ ಹೇಳಿದಕ್ಕಾಗಿ ಇವತ್ತಿಂದ ಕೆಲಸ ಶುರು ಮಾಡಿದ್ದಾರೆ. ಅವ್ರ ಬಾಯಿ ಮೂಲಕ ಹೇಳ್ದಲೆ ಅವ್ರ ಬಾಯಿ ಮೂಲಕ ಏನ್ ಕೊಟ್ಟಿದ್ದಾರೆ ಅಂದ್ರೆ ನಮಗೆ ವಾರನ್ಗಟ್ಲೆ ವರ್ಷಾನ್ಗಟ್ಲೆ ಕಾಯಿಸಿಲ್ಲ ಅವರು. ನಮ್ಗೆ 2-3 ದಿನದಲ್ಲಿ ಅವರು ಆಶ್ವಾಸನೆ ಕೊಟ್ಟಿದ್ರು. ಅದೇ ರೀತಿಯಲ್ಲಿ ಅವ್ರು ಕೆಲಸನ ಮಾಡ್ತಾ ಇದ್ದಾರೆ. ಅವ್ರಿಗೂ ನಮ್ಮ ತುಂಬಾ ಹೃದಯದಿಂದ ಅರ್ಪಿಸ್ತಾ ಇದ್ದೀವಿ. ನಮ್ಮೂರ ಕಡೆಯಿಂದ ಗೌರ್ಮೆಂಟ್ ನಮ್ಮ ಏಕಲವ್ಯ ನಗರ ಶೆಡ್ಡು ಈ ಶೆಡ್ಡಿನಿಂದ ಅವ್ರಿಗೆ ಒಂದು ಒಳ್ಳೆ ಕೃತಜ್ಞತೆಗಳನ್ನು ನಾವು ಸಲ್ಲಿಸ್ತಾ ಇದ್ದೀವಿ. ಸಡ್ಡು ಏಕಲವ್ಯ ನಗರದವರು ನಾವು ಬಂದು 22 ವರ್ಷ ಆಯಿತು. 22 ವರ್ಷದಿಂದ ನಾವು ಈ ಜಾಗದಲ್ಲಿ ಇದ್ದೀವಿ. ಆದರೆ ನಮ್ಮ ಮಕ್ಕಳು ಇದುವರೆಗೂ ನಾವು ಹಳ್ಳಿ ತಿರುಕೊಂಡು ಡ್ಯಾನ್ಸು ನಾಟಕ ಮತ್ತು ಈ ಥರ ಏನೇನೋ ಒಂದು ಜೀವನ ಮಾಡಿಕೊಂಡು ಹಳ್ಳಿ ಮೇಲೆ ಇದ್ದು ಈಗ ನಾವು ಈ ಊರಿಗೆ ಬಂದ ಮೇಲೆ ನಮ್ಮ ಮಕ್ಕಳು SLC ಓದ್ತವ್ರೆ, BCom ಓದ್ತವ್ರೆ. ನಮ್ಮ ಮಕ್ಕಳು ಎಲ್ಲ ಚೆನ್ನಾಗಿ ಓದ್ತವ್ರೆ. ನಮ್ಮ ಗಂಡಸರೆಲ್ಲ ಜೀವನಕ್ಕೆ ಹೋಗ್ತಾರೆ. ನಾವು ಹೆಣ್ಮಕ್ಳು ಓದಿಸ್ಕೊಂಡು ಮಕ್ಕಳಲ್ಲಿ ಇದ್ದೀವಿ. ನಾವೆಲ್ಲ ಹೆಬ್ಬೆಟ್ನವರು. ನಮ್ಗೆ ಯಾವುದು ಓದು ಬರಹ ಯಾವುದು ಗೊತ್ತಿಲ್ಲ ಸರ್. ನಮಗೆ ಇಲ್ಲಿ ನಮ್ಮನ್ನ ಎಲ್ಲರೂ ಮಾಡ್ಕೊಡ್ತೀವಿ, ನಿಮಗೆ ಈ ಜಾಗ ಮಾಡ್ಕೊಡ್ತೀವಿ, ಅದು ಮಾಡ್ತೀವಿ, ಇದು ಮಾಡ್ತೀವಿ ಅಂತ ಹೇಳಿ ಓಟ್ ಹಾಕಿಸ್ಕೊತಾರೆ ಸರ್. ಅವ್ರನ್ನ ಕಾಲು ಮುಗಿಯೋದು, ದಮ್ಮಯ್ಯ ಮಾಡೋದು, ಕಾಲು ಹಿಡ್ಕೊತೀವಿ ನಾವು, ಎಲ್ಲ ಮಾಡ್ಕೊಡ್ತಾರೆ ಅಂತ. ಆದ್ರೆ ನಮ್ಮನ್ನ ಏನು ಮಾಡ್ಕೊಂಡಿಲ್ಲ ಇದುವರೆಗೂ ಸರ್. ನಮಗೆ ಎಲ್ಲರೂ ಕೈ ಕೊಟ್ಟ ಮೇಲೆ ನಮ್ಮ ಚೋರ್ನಳ್ಳಿ ಶಿವಣ್ಣವರು ನಮ್ಮನ್ನ ಬಲವಾಗಿ ಇನ್ನೆಲ್ಲ ಮನೆ ನಾವು ಮತ್ತೆ ಗಂಟೆ ಎತ್ಕೊಂಡು ಹೋಗ್ಬೇಕಲ್ಲ, ಮನೆಗಳೆಲ್ಲ ಬಿಟ್ಟು ಅಂತ ನಾವು ಗುಡಿಸ್ಲು ಬಿಟ್ಟು ಹೋಗ್ಬೇಕಲ್ಲ ಅಂತ ಅಳ್ಬೇಕಾದ್ರೆ ನಮ್ಮ ಚೋರ್ನಳ್ಳಿ ಶಿವಣ್ಣವ್ರು ಬಂದು ನಾನಿದ್ದೀನಿ, ನಾನೆಲ್ಲ ಮಾಡ್ಕೊಡ್ತೀನಿ, ನಿಮಗೆ ನೀವೇನು ಹೆದರಬೇಡಿ ಅಂತ ಹೇಳಿ 3 ತಿಂಗಳು ನಾವು DC ಆಫೀಸ್ ಮುಂದ್ಗಡೆ ಮಳೆ ಗಾಳಿ ಚಳಿಲಿ ಮಳೆಯಲ್ಲಿ ನಮ್ಮ ಮಕ್ಕಳೆಲ್ಲ ಮನಿಕೊಂಡು 3 ತಿಂಗಳು ನಾವು ಧರಣಿ ಮಾಡಿದ್ದೀವಿ. ನಾವು ಧರಣಿ ಮಾಡಿದ್ರು ಅಲ್ಲಿಗೂ ಯಾರಿಗೂ ನಮಗೆ ನಮ್ಮ ಮೇಲೆ ಪ್ರೀತಿ ಅನ್ನೋದೇ ಬಂದಿಲ್ಲ ಸರ್. ಯಾಕಂದ್ರೆ ನಮ್ಮ ಮಕ್ಕಳು ಮಕ್ಕಳು ಮುಖ್ಯ. ನಮ್ಮ ಮಕ್ಕಳು ಓದ್ಬೇಕಷ್ಟೇ ಸರ್. ನಮ್ಗೆ ಇನ್ಯಾವುದೇ ಬೇಡ. ನಮ್ಮ ಮಕ್ಕಳು ಓದಿದ್ರೆ ನಮ್ಗೆ ಅಷ್ಟೇ ಸಾಕು. ನಮಗಂತೂ ವಯಸ್ಸಾಯಿತು. ನಾವು ಸತ್ರು ನಮ್ಮ ಮಕ್ಕಳು ಈ ಜಾಗದಲ್ಲಿ ಬದುಕಬೇಕು ಅನ್ನೋ ಆಸೆ ನಮಗೆ ಸರ್. ಇನ್ನೇನೂ ಇಲ್ಲ. ನಮ್ಮ ಮಕ್ಕಳು ಓದಬೇಕು, ನಮ್ಮ ಮಕ್ಕಳು ಚೆನ್ನಾಗಿರ್ಬೇಕು, ನಮ್ಗೆ ಅವ್ರಿಗೂ ಒಂದು ಸ್ವತಂತ್ರ ಸಿಗ್ಬೇಕು ಸರ್. ಹಾಗಾಗಿ ಒಂದು ಬೆಳಕು ನಮ್ಮ ಶ್ರೀಪಾಲ್ ಅಣ್ಣವ್ರು ಬಂದು ಇದುವರೆಗೂ ನಮ್ಮ ಚೋರಣಿ ಶಿವಣ್ಣರು, ಶ್ರೀಪಾಲ್ ಅಣ್ಣವರು ಅವ್ರಿಗೆ ಸೇರಿ ನಮ್ಮನ್ನ ಈ ಊರಿನಲ್ಲಿ ಒಳ್ಳೇದ್ ಮಾಡ್ತಾ ಇದ್ದಾರೆ. ಮತ್ತೆ ನಮಗೆಲ್ಲ ಮೀಟರ್ ಬೋರ್ಡು, ಕರೆಂಟು ಎಲ್ಲ ಕೊಡ್ತಾ ಇದ್ದಾರೆ. ನಾವು ಇದುವರೆಗೂ ಕತ್ಲಾಗಿದ್ದು ಇನ್ನು ಮುಂದೆ ನಮಗೆ ಬೆಳಕು ಕೊಡ್ತಾ ಇದ್ದಾರೆ. ಅವ್ರಿಗೆ ಕೋಟಿ ವಂದನೆಗಳಣ್ಣ.